ಹಲೋ ಫ್ರೆಂಡ್ಸ್, ರಿದಾ ಬೌಟಿಕ್ ಯಲಹಂಕದಿಂದ ತ್ರಿವೇಣಿ ಅನ್ನೋ ಕಸ್ಟಮರ್ ನನಗೆ ಬಂದು ಸ್ಯಾರಿ ಕೊಟ್ಟಿದ್ರು. ಅಂದ್ರೆ ಶಾಪ್ಗೆ ಬಂದು ಸ್ಯಾರಿ ಕೊಟ್ಟಿದ್ರು. ಇದು ಸ್ಯಾರಿ ಕಸ್ಟಮರ್ದೇ ಆಗಿರುತ್ತೆ. ಕಸ್ಟಮೈಸೇಷನ್ ಬ್ಲೌಸ್ ಮಾತ್ರ ಮಾಡಿರ್ತೀವಿ. ಸ್ಯಾರಿಗೆ ಪಿಕೋ ಫಾಲ್ ಹೇಳಿದ್ರು, ಬೇಬಿ ಟ್ಯಾಸಲ್ ಹೇಳಿದ್ರು. ಸೊ ಬ್ರಿಟಿಷ್ ಮರೂನ್ ವಿತ್ ಗೋಲ್ಡ್ ಕಲರ್ ಅಲ್ಲಿ ಟ್ಯಾಸಲ್ಸ್ ಮಾಡ್ಕೊಟ್ಟಿದ್ದೀನಿ. ಇನ್ನ ಬ್ಲೌಸ್ ಬಂದು ಹ್ಯಾಂಡ್ ವರ್ಕ್ ಅಲ್ಲಿ ಬೇಕು, ನಾರ್ಮಲ್ ಕಟಿಂಗ್ ಅಲ್ಲಿ ಅಂತ ಹೇಳಿದ್ರು. ಒಂದು ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಫ್ರಂಟ್ ಬಂದು ಡೈಮಂಡ್ ನೆಕ್ ತಗೊಂಡಿದ್ವಿ. ಅಂದ್ರೆ ಇಲ್ಲಿ ನೆಕ್ ಪ್ಯಾಟರ್ನ್ ಅಲ್ಲಿ ಡೈಮಂಡ್ ಬಂದಿದೆ. ಇನ್ನ ಶೋಲ್ಡರ್ ಪಾರ್ಟ್ ಎಲ್ಲ ಪೂರ್ತಿಯಾಗಿ ಸ್ಕ್ಯಾಲಪ್ ಡಿಸೈನ್ ಬಂದಿದೆ. ಸೊ ಡೈಮಂಡ್ ವಿತ್ ಸ್ಕ್ಯಾಲಪ್ ಡಿಸೈನ್ ಮಾಡ್ಕೊಟ್ಟಿರುವಂತದ್ದು. ಸ್ಕ್ಯಾಲಪ್ ಡಿಸೈನ್ ಆರ್ಮಲ್ ಸೈಡ್ ವರೆಗೂ ಹೋಗ್ತಾ ಇದೆ. ಇಲ್ಲಿವರೆಗೂ ತಗೊಂಡಿದೀವಿ. ವರ್ಕ್ ಕಾಣಿಸ್ತಾ ಇರಬಹುದು. ಆರ್ಚ್ ಡಿಸೈನ್ ಅಲ್ಲಿ ಗೋಲ್ಡ್ ಮತ್ತೆ ಸೇಮ್ ಬ್ಲೌಸ್ ಕಲರ್ ಮಿಕ್ಸ್ ಮಾಡಿರುವಂತದ್ದು. ಕಂಪ್ಲೀಟ್ ಆಗಿ ಇದೆಲ್ಲ ನಿಮಗೆ ಫ್ರೆಂಚ್ ನಾಟ್ ಆಗಿರುತ್ತೆ. ಸ್ವಲ್ಪ ಜರ್ದೋಸಿ ಯೂಸ್ ಮಾಡ್ಕೊಂಡಿರ್ತೀವಿ. ಸೀಕ್ವೆನ್ಸ್ ಯೂಸ್ ಮಾಡ್ಕೊಂಡು ನಾಟ್ ಹಾಕಿದ್ದೀನಿ. ಸಿಕ್ಕಾಬಡೆ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಸೆಲ್ಫ್ ಇರೋದ್ರಿಂದ ಸೇಮ್ ಎರಡೂ ಕಲರ್ ಮಿಕ್ಸ್ ಮಾಡಿರುವಂತದ್ದಾಗಿರುತ್ತೆ. ಇನ್ನು ನೆಕ್ ಪೋರ್ಷನ್ ಬಂದು ಸಿಂಪಲ್ ಆಗಿ ಇಲ್ಲಿ ಏನು ಔಟಿಂಗ್ ಕೊಟ್ಟಿದ್ದೀನಿ ಅದೇ ಡಿಸೈನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಲೀವ್ಸ್ ಅಲ್ಲಿ ಬಂದು ಸ್ಕ್ಯಾಲಪ್ ವಿತ್ ಫ್ರೆಂಚ್ ನಾಟ್ ಹಾಕ್ತಾ ಹೋಗಿದ್ದೀನಿ. ಅಪ್ಪರ್ ಪೋರ್ಷನ್ ಎಲ್ಲ ಮಲ್ಟಿ ಕಲರ್ ಅಲ್ಲಿ ಮುಟಾಸ್ ಕೊಟ್ಟಿದ್ದೀನಿ. 6 ಪೆಟಲ್ಸ್ ಅಲ್ಲಿ ಏನ್ ಬಾರ್ಡರ್ ಬಂದಿತ್ತು ಅದನ್ನ ಹಾಗೆ ಉಳಿಸ್ಕೊಂಡು ವರ್ಕ್ ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇನ್ನ ಬ್ಯಾಕ್ ಸೈಡ್ ಬಂದು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಆರ್ಮೋಲ್ ಸೈಡ್ ಎರಡೂ ಕಡೆ ವರ್ಕ್ ಹೋಗಿದೆ. ನೆಕ್ ಇಂದ ಆರ್ಮೋಲ್ ಸೈಡ್ ವರ್ಕ್ ಹೋಗಿದೆ. ಒಂದು 6 ಪೆಟಲ್ಸ್ ಅಲ್ಲಿ ಬುಟ್ಟಾಸ್ ಕೊಡ್ತಾ ಹೋಗಿದ್ದೀನಿ. ಇನ್ನ ಇದಕ್ಕೆ ಟ್ಯಾಸಲ್ಸ್ ಬಂದು ನನಗೆ ವಿತ್ ಫಿಲ್ಲಿಂಗ್ ಅಲ್ಲೇ ಬೇಕು ಅಂತ ಹೇಳಿದ್ರು. ಇದಕ್ಕೆ ಮ್ಯಾಚ್ ಆಗೋದು ಚೆನ್ನಾಗಿರುತ್ತೆ ಅಂತ ವಿತ್ ಫ್ಲವರ್ ಮೋಟಿವ್ಸ್ ಅಲ್ಲಿ ನಾನು ಈ ತರ ಮಾಡ್ಕೊಟ್ಟಿದ್ದೀನಿ. ಬ್ಲೌಸ್ ಲುಕಿಂಗ್ ವೈಸ್ ಬಂದು ಹ್ಯಾಂಡ್ ವರ್ಕ್ ಅಲ್ಲಿ ಹೆವಿ ಗ್ರ್ಯಾಂಡ್ ಡಿಸೈನ್ ಆಗಿ ಈ ತರ ಬಂದಿದೆ. ಸೆಲ್ಫ್ ಇರೋದ್ರಿಂದ ಸ್ಯಾರಿ ವರ್ಕ್ ಕೂಡ ಸೆಲ್ಫ್ ಅಲ್ಲಿ ಮಾಡ್ಕೊಟ್ಟಿದ್ದೀವಿ. ಈ ಬ್ಲೌಸ್ ಸ್ಟಿಚಿಂಗ್ ಸಹ ತಿಳ್ಕೊಳ್ಬೇಕು ಅಂದ್ರೆ ಇದೇ ತರ ಬ್ಲೌಸಸ್ ನೀವು ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ ಅಲ್ಲಿ ನನಗೆ DM ಮಾಡಿ. ಹಾಗೆ ಇದೇ ತರ ಡೈಲಿ ಅಪ್ಡೇಟ್ಗೋಸ್ಕರ ರಿದಾ ಬೌಟಿಕ್ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.